ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರಾಜ್ಯಪಾಲರ ಅಂಗಳವನ್ನ ತಲುಪಿದ ಮೂವರೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹಿಂದೆ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ರು. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡವೇ ಮೊಟ್ಟ ಮೊದಲ ಬಾರಿಗೆ ಇಬ್ಬರು ದೂರುದಾರರು ಟಿ.ಜೆ. ಅಬ್ರಹಾಂ ಹಾಗೆ ಸ್ನೇಹಮಯಿ ಕೃಷ್ಣ ಇಬ್ಬರನ್ನ ಕೂಡ ಇಂಟರ್ವ್ಯೂ ಮಾಡಿತ್ತು. ಅವರ ಬಳಿ ಇರುವ ದಾಖಲಾತಿಗಳನ್ನ ಜನರ ಮುಂದಿಟ್ಟಿತ್ತು. ಅದಾದ ನಂತರದಲ್ಲಿ ಆದ ಬೆಳವಣಿಗೆ, ರಾಜ್ಯಪಾಲರ ಸಮ್ಮುಖದಲ್ಲಾದ ಬೆಳವಣಿಗೆ, ಅದಾದ ನಂತರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು, ಇದೆಲ್ಲವನ್ನ ಕೂಡ ನೀವು ಗಮನಿಸಿದ್ದೀರಿ. ನಿನ್ನೆ ಈ ಬೆಳವಣಿಗೆ ಆಯ್ತು. ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಮತ್ತೆ ಮೂವರು ದೂರುದಾರರು ಕೂಡ ಇರಲಿದ್ದಾರೆ. ಇದರ ಭಾಗವಾಗಿ ಮೊದಲಾಗಿ ಪ್ರದೀಪ್ ಕುಮಾರ್ SP ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರದೀಪ್ ಅವರೇ, ಅಭಿನಂದನೆ ಅಂತ ಅನ್ಬೇಕಾ ಅಥವಾ ಇವತ್ತು ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ, ತಮ್ಮಿಂದ ರಾಜ್ಯಪಾಲರ ಹುದ್ದೆ ದುರ್ಬಳಕೆ ಆಯ್ತು ಅನ್ನೋ ಆರೋಪ ಕೂಡ ಬಂದಂತಾಯ್ತು. ಯಾಕಂದ್ರೆ ನೀವು ಹೋದ್ರಿ, ದೂರು ಕೊಟ್ರಿ, ಅದಕ್ಕೆ ಅನುಮತಿ ಕೊಟ್ಟರು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು. ಏನ್ ಹೇಳ್ತೀರಿ? ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು. ನೀವು ಈ ಹಿಂದೆ ರಾಜ್ಯಪಾಲರು, ಬೇರೆ ಬೇರೆ ರಾಜ್ಯಪಾಲರು ಯಾವ ರೀತಿ ಪರ್ಮಿಷನ್ ಕೊಟ್ಟಾಗ, BJP ಪಕ್ಷದವ್ರಿಗೆ ಪರ್ಮಿಷನ್ ಕೊಟ್ಟಾಗ ನೀವು ಇದೇ ರಿಯಾಕ್ಟ್ ಮಾಡಿದ್ರಾ ಅನ್ನೋದು ನನ್ನ ಪ್ರಶ್ನೆ. ಅದನ್ನು ನೀವು ಅವಲೋಕನ ಮಾಡ್ಕೋಬೇಕು. ಒಂದು ಕಾನೂನಿನ ಲೀಗಲ್ ಪ್ರೋಸೆಸ್ಗೆ ನೀವು ತಡೆ ಒಡ್ಡುವ ಅಥವಾ ಏನೋ ಒಂದು ಅದಕ್ಕೊಂದು ವಿರೋಧ ಮಾಡುವ ಪ್ರಯತ್ನವನ್ನು ನೀವು ಮಾಡಿದ್ರೆ ಕಾನೂನಿಗೆ ಅಗೌರವ ತೋರಿಸ್ದಂಗೆ, ನಂಬರ್ 1. ನಂಬರ್ 2, ಯಾವ ಪ್ರಾಸಿಕ್ಯೂಷನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅದಕ್ಕೆ ಒಂದಷ್ಟು ಅದರದ್ದೇ ಆಯಾಮಗಳಿದ್ದಾವೆ, ಅದರದ್ದೇ ಆದ ಓನ್ ಕೋರ್ಸ್ ಆಫ್ ಲಾ ಇದೆ. ಸೊ ಅವ್ರದ್ದೇ ಆದ ಒಂದು ಇನ್ವೆಸ್ಟಿಗೇಷನ್ ಇದೆ, ಅವ್ರದ್ದೇ ಆದ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿದೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ, ಅದ್ರ ಮೇಲೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಅದು ಒಂದೇ ದಿವಸಕ್ಕೆ ಆಗಿದ್ದಲ್ಲ. ನಾನು ಆ್ಯಕ್ಚುಲಿ ನೀವೆಲ್ಲ ಹೇಳಿದಾಗೆ ನಾನು ಕೊಟ್ಟಿರೋದು ಡಿಸೆಂಬರ್ 3, 2023. ಅದಾದ ನಂತರ ನನ್ನ ಹಲವಾರು ದಾಖಲಾತಿಗಳನ್ನು ಡಿಸೆಂಬರ್ 3, 2023 ನಾನು ಪ್ರಥಮವಾಗಿ ಕಂಪ್ಲೇಂಟ್ ಕೊಟ್ಟಿದ್ದು. ಬಟ್ ನನ್ನ ಕಂಪ್ಲೇಂಟ್ ಎಲ್ಲೂ ಡಿಸ್ಕ್ಲೋಸ್ ಆಗಿಲ್ಲ. ಅದಾದ ನಂತರ ನಾನು ಸತತವಾಗಿ ನನ್ನಿಂದ ತುಂಬ ದಾಖಲಾತಿಗಳನ್ನು ಈ ಸಿದ್ದರಾಮಯ್ಯನವರ ಕುಟುಂಬ ಇನ್ವಾಲ್ವ್ಮೆಂಟ್ ಇದೆ, ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು, ಒಂದಷ್ಟು ದಾಖಲಾತಿಗಳನ್ನು ಅವ್ರು ನನ್ನಿಂದ ಕೇಳಿ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು, ತದನಂತರ ಒಂದಷ್ಟು ಕಾನೂನು ಏನಿದೆ, ಪ್ರಿಲಿಮಿನರಿ ಒಂದು ನೋಟಿಫಿಕೇಷನ್ ಇದೆ, ಯಾವುದಾದ್ರೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋಕ್ಕಿಂತ ಮೊದಲೇ ಒಂದಷ್ಟು ಗೈಡ್ಲೈನ್ಸ್ ಕೂಡ ಇದ್ದಾವೆ. ಅವ್ರಿಗೆ ಸುಮ್ಮನೆ ಕೊಡೋದಲ್ಲ, ಬಂತು ಅಂದರೆ ಯಾರೋ ಕೊಟ್ಟೋದು. ಅದು ಒಬ್ಬರು ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹೇಳ್ತಿದ್ರು, ದಾರಿಲಿ ಹೋಗೋರು ಕೈ ಕೊಡ್ತಿದ್ರು. ಅವ್ರಿಗೇನಾದರೂ ಈ ರಾಜ್ಯದಲ್ಲಿ ಗೌರವ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ, ನಾನು ಏನಾದರೂ ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅವ್ರು ಹೇಳ್ತಾಯಿದ್ರು, ಬೇರೆಯವ್ರಿಗೆ ಗೌರವ ಕೊಡಬೇಕಾದ್ರೆ ನಾವು ಅವ್ರ ಗೌರವ ತಗೋಬೇಕಾದ್ರೆ ಅಂತ. ಅವ್ರಿಗೆ ನಾವು ಗೌರವ ಕೊಡಬೇಕು ಅಂದ್ರೆ ಕೃಷ್ಣ ಬೈರೇಗೌಡರಿಗೆ ನಿಮಗೇನಾದರೂ ಮರ್ಯಾದೆ ಇದ್ದರೆ ನೀವು ಮಾತಾಡ್ತಾ ಇರಲಿಲ್ಲ, ನಿಮಗೆ ಗೌರವ ಇದ್ದಿದ್ರೆ ಮಾತಾಡ್ತಾ ಇರಲಿಲ್ಲ. ನಾವು ಆದಿಲ್ ಹೋಗೋರ್ ಅಲ್ಲ, ಆದಿಲ್ ಹೋಗೋರ್ ಹತ್ರ ಕಂಪ್ಲೇಂಟ್ ತಗೊಂಡಿದ್ದೀನಿ ಅಂತ ಮಾತಾಡ್ತಾರೆ. ಎಷ್ಟು ಧೈರ್ಯ ಇರ್ಬೇಕು. ಇರಿ, ನಾನು ಯಾವುದೇ ಕಾರಣಕ್ಕೂ ಮೇಡಮ್ ಒಂದು ದಿವಸದಲ್ಲಿ ಆಗಿರೋದಲ್ಲ ಅದು ಪ್ರೊಸೆಸ್, 1 ಸೆಕೆಂಡಲ್ಲಿ ಆಗಿರೋ ಪ್ರೊಸೆಸ್ ಅಲ್ಲ ಅದು. ಅವ್ರು ಹೇಳ್ತಾ ಇದ್ರಲ್ಲ ಒಂದೇ ದಿವಸಕ್ಕೆ ನೋಡಿ, ನೋ ನಥಿಂಗ್. ಅದಾಗಿರೋದು ಒಂದು 7 ರಿಂದ 8 ತಿಂಗಳಾಗಿದೆ. ಒಂದು ದೇಶ ಪ್ರಾಸಿಕ್ಯೂಷನ್ ಕೊಡ್ತಾರೋ ಏನೋ ಅಂತ ನಿರೀಕ್ಷೆ ಇದೀತಾ? ಅಲ್ಲ, ಅವರು ಕೊಡ್ಲೇಬೇಕಲ್ಲ ಸರ್. ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಲ್ಲ, ಅದು ಪ್ರೈಮಾಪೇಸಿ ಪ್ರೂವ್ ಆಗಿದೆಯಲ್ವಾ. ನೀವೀಗ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಸುಂದರವಾದ ಒಂದು ಅವಕಾಶ ಇತ್ತು ಅಂದರೆ ವಿಧಾನಸೌಧದಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ, ತಾವು ಆ ಪ್ರಕರಣದ ಬಗ್ಗೆ ಎಲ್ಲ ಮಾಹಿತಿಗಳನ್ನ ರಾಜ್ಯ ಜನತೆಗೆ ಮತ್ತೆ ವಿಧಾನಸೌಧದಲ್ಲಿ ಹೇಳ್ಕೊಂಡಿದ್ರೆ ಅವರು ಅದು ರೆಕಾರ್ಡಲ್ಲಿ ಉಳಿತಾ ಇತ್ತು, ಅವ್ರಿಗೆ ಅದನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಇತ್ತು. ಪ್ರದೀಪ್ ಅವರೇ, ಒಂದಷ್ಟು ಮಾಹಿತಿಗಳು ಇನ್ನೂ ಕೂಡ ಡೌಟ್ ಅನ್ನೋ ರೀತಿಯಲ್ಲಿ ಉಳಿದು ಹೋಗಿರೋದು. ಮೊದಲನೇದಾಗಿ ಬೇಸಿಕಲಿ ಯಾರಾದ್ರೂ ಒಬ್ರು ಯಾವುದೋ ವ್ಯಕ್ತಿಯ ವಿರುದ್ಧವಾಗಿ ದೂರು ಕೊಡಬೇಕು ಅಂದ್ರೆ ವೈಯಕ್ತಿಕವಾಗಿ ಅವ್ರಿಗೇನಾದ್ರೂ ಹಾನಿ ಆಗಿರ್ಬೇಕು ಅಥವಾ ಅವರ ಗಮನಕ್ಕೆ ಬಂದಾಗ ಬೇರೆ ಯಾರಿಗೂ ಹಾನಿ ಆಗಿರ್ಬೇಕು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ನೀವು ದೂರು ಕೊಡ್ಲಿಕ್ಕೆ ನಿಮಗೆ ವೈಯಕ್ತಿಕವಾದ ನಷ್ಟ ಏನು ಅಥವಾ ಇದರಿಂದ ವೈಯಕ್ತಿಕವಾಗಿ ನಿಮಗಾಗೋ ಲಾಭ ಏನು? ಅಲ್ಲ, ವೈಯಕ್ತಿಕವಾದ ನಷ್ಟ ಅಲ್ಲದು, ಸಾರ್ವಜನಿಕರ ಆಸ್ತಿ ಅದು. ಯಾಕೆಂದ್ರೆ ಆ ಸೈಟ್ಗಳು 14 ಸೈಟ್ ಏನು ಪಡ್ಕೊಂಡಿದ್ದಾರೆ ಮೂಡಾದು, ಆ ಸೈಟು ಸಾರ್ವಜನಿಕರ ಆಸ್ತಿ. ಹಾಗಾಗಿ ಅದರದ ದುರುಪಯೋಗ ಆಗಿರೋದ್ರಿಂದ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡಬಹುದು. ರಾಜ್ಯದ ಪ್ರಜೆಯಾಗಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆದ ಸಂದರ್ಭದಲ್ಲಿ, ಆ ಭ್ರಷ್ಟಾಚಾರ ಆಗಿದ್ದ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ದೂರನ್ನ ದಾಖಲು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅದರ ಅಡಿಯಲ್ಲಿ ನಾನು ದೂರನ್ನ ಕೊಟ್ಟಿದ್ದೇನೆ. ನಿಮ್ಮ ಗಮನಕ್ಕೆ ಹೆಂಗ್ ಬಂತು ಇದು? ಅಂದ್ರೆ ಇಲ್ಲೇನೋ ಅನ್ಯಾಯ ಆಗಿದೆ, ದುರ್ಬಳಕೆ ಮಾಡ್ಕೊಂಡಿದ್ದಾರೆ ತಮ್ಮ ರಾಜಕೀಯ ಹುದ್ದೆಯನ್ನ ಸಿದ್ದರಾಮಯ್ಯನವರು ಅನ್ನೋ ಗಮನ ನಿಮ್ಗೆ ಹೆಂಗ್ ಬಂತು, ಯಾವಾಗ ಬಂತು? ನೋಡಿ, ನಮ್ಗೆ ನಿಮ್ಮ ಮಾಹಿತಿ ಒಂದ್ಸರಿ ಈ ಹಿಂದೆ ಕೂಡ ಅಲ್ಲಿ ಚರ್ಚೆಗೆ ಬಂತು. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 2020 ಚುನಾವಣೆ ಸಂದರ್ಭದಲ್ಲೇ ಒಂದಷ್ಟು ಚರ್ಚೆಗೆ ಬಂತು. ಅದಾದ್ಮೇಲೆ ನಾವು RTI ಅಪ್ಲಿಕೇಶನ್ ಹಾಕಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ, ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ರೆಡಿ ಇಲ್ಲ, ಇವತ್ತಿಗೂ ಕೂಡ ರೆಡಿ ಇಲ್ಲ. ಫೈಲ್ ಇಲ್ಲ ಅಂತಾರೆ, ಫೈಲ್ ಶಿಥಿಲ ಆಗಿದೆ ಅಂತಾರೆ. ಎಷ್ಟರ ಮಟ್ಟಿಗಿದೆ ಅಲ್ಲಿ ಈಗ ಮೂಡಾದಲ್ಲಿ ಅಂತಂದರೆ, ನೀವು ಯಾವುದಾದ್ರೂ ಅಪ್ಲಿಕೇಶನ್ ಹಿಡ್ಕೊಂಡು ಹೋದರೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಕ್ಕಂಥ RTI ಅಪ್ಲಿಕೇಶನಲ್ಲಿ ಉತ್ತರ ಕೊಡ್ತಕ್ಕಂಥ ಗೋಜ್ಗೆ ಹೋಗಲ್ಲ ಅವರು.
ಯಾವ್ದು ತಗೋತಾರೆ ಅದಕ್ಕೆ ಯಾವುದೋ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ಕಳಿಸ್ತಾರೆ. ನಿಮ್ಗೆ ಯಾವ ಡಾಕ್ಯುಮೆಂಟು ಕೊಡಲ್ಲ. ಅದರಲ್ಲಂತೂ ಈ ಫೈಲ್ದಂತೂ ಡಾಕ್ಯುಮೆಂಟ್ಸೇ ಇಲ್ಲ. ಎಲ್ಲ ಎತ್ಕೊಂಡು ನೋಡಿದ್ರು, ಎಲ್ಲಿ ಎತ್ಕೊಂಡು ಹೋಗಿದ್ರೆ ಅಂತ ಗೊತ್ತಾಯ್ತಲ್ಲ. ಕೇಳಿದ್ರೆ ಅಲ್ಲಿದೆ ಇಲ್ಲಿದೆ ಅಲ್ಲಿ ಬರ್ರಿ ರೀಸನ್ಸೇ. ಅಂಥ ಸಂದರ್ಭದಲ್ಲೂ ಸಹಿತ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ನಾವು RTI ತೆಗೆದು RTI ಕೊಟ್ಮೇಲೆ ನಾನು ಜೆರಾಕ್ಸ್ ಕೊಟ್ಟಿದ್ದೆ ಫಸ್ಟು. ರಾಜ್ಯಪಾಲನ ಕೊಟ್ಟಾಗ ನಾನು ಜೆರಾಕ್ಸ್ ಕಾಪಿಗಳು ಕೊಟ್ಟಿದ್ದೆ. ಆದರೆ ರಾಜ್ಯಪಾಲರು ಅದನ್ನು ಒಪ್ಪಲಿಲ್ಲ. ಎಲ್ಲನೂ ಕೂಡ ಸರ್ಟಿಫೈಡ್ ಕಾಪಿ ಬೇಕು ಅಂತೇಳಿ ಸರ್ಟಿಫೈಡ್ ಕಾಪಿ ಕೊಟ್ಟ ಮೇಲೇ ಅವ್ರು ಒಪ್ಪಿದ್ದು. ಸೊ ಅದಾದಮೇಲೆ ಒಂದಷ್ಟು ಟೆಕ್ನಿಕಲ್ ಗೈಡ್ಲೈನ್ಸ್ ಇತ್ತು. ಆ ಗೈಡ್ಲೈನ್ಸ್ ಪ್ರಕಾರ ನಾನು ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಕೊಡಬೇಕಾಯ್ತು. ಆ ಕಂಪ್ಲೇಂಟ್ ಕೂಡ ನಾನು ಕೊಟ್ಟು ಅದಕ್ಕೂ 1 ವಾರ 10 ದಿವಸ ವೆಯ್ಟ್ ಮಾಡಿದ್ವಿ. ಏನಾದರೂ ಆಕ್ಷನ್ ತಗೋತಾರೆ, ಅದಕ್ಕೆ ಏನಾದ್ರು ಎಂಡಾಸ್ಮೆಂಟ್ ಕೊಡ್ತಾರಂತ. ಸೊ ಅದಾದಮೇಲೆ ಏನು ಆಕ್ಷನ್ ತೊಗೊಂಡಿಲ್ಲ, ಎಂಡಾಸ್ಮೆಂಟ್ ತೊಗೊಂಡಿಲ್ಲ. ದೇರ್ ಆಫ್ಟರ್ ವಿ ಫೈಲ್ ದಿ ಅಲ್ಲ, ಈಗ ನೀವು ಹೈಕೋರ್ಟಿಗೆ ಕೇವೇಟ್ ಸಲ್ಲಿಸಿದ್ರಲ್ಲ, ಅದ್ರಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ರಿ ಅಂತ? ಅಲ್ಲ, ಈಗ ಅವ್ರೇನಾದರೂ ಈಗ ಸ್ಯಾಂಕ್ಷನ್ ನೋಟಿಸ್ ಏನು ಕೊಟ್ಟಿದ್ದಾರೆ, ಸ್ಯಾಂಕ್ಷನ್ ಪರ್ಮಿಷನ್ ಏನು ಕೊಟ್ಟಿದ್ದಾರೆ, ಈ ಪರ್ಮಿಷನ್ನ ಚಾಲೆಂಜ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ. 2 ರೀತಿಯ ಅವಕಾಶಗಳಿದೆ. ಒಂದು ಹೈಕೋರ್ಟ್ನಲ್ಲಿ ಅವಕಾಶ ಇದೆ, ಇನ್ನೊಂದು ಸುಪ್ರೀಂ ಕೋರ್ಟಲ್ಲಿ ಅವಕಾಶ ಇದೆ. ರಿಟ್ ಹಾಕಿ 2 ಕಡೆನೂ ಕೂಡ ಅವ್ರಿಗೆ ಕೇಳಲಿಕ್ಕೆ ಅವಕಾಶ ಇದೆ. ನಾವು ಈಗ ಹೈಕೋರ್ಟ್ನಲ್ಲೂ ಹಾಕಿದ್ದೀವಿ, ಸುಪ್ರೀಂ ಕೋರ್ಟ್ಗೂ ಆನ್ಲೈನಲ್ಲಿ ಪಿಟಿಷನ್ ಫೈಲ್ ನಿಮ್ಮ ಕೇವೇಟ್ ಅಲ್ಲಿ ಏನು ಅಂಶ ಉಲ್ಲೇಖ ಮಾಡಿದ್ರಿ? ಈ ನೋಟಿಸನ್ನ ಏನಾದರೂ ಈ ಪರ್ಮಿಷನ್ ಸ್ಯಾಂಕ್ಷನ್ ಲೆಟರ್ ಏನಿದೆ ಇದನ್ನ ಚಾಲೆಂಜ್ ಮಾಡಿ ಅವ್ರೇನಾದರೂ ಹೈಕೋರ್ಟ್ಗೆ ಬಂದರೆ ಅವರು ನನಗೆ ಕಾಪಿಯನ್ನು ಸರ್ವಿಸ್ ಮಾಡಿ, ನನಗಾಗ್ಬೋದು ಅಥವಾ ನನ್ನ ವಕೀಲರಿಗಾಗ್ಬೋದು, ಇಬ್ಬರಲ್ಲೊಬ್ಬರಿಗೆ ಕಾಪಿಯನ್ನು ಸರ್ವಿಸ್ ಮಾಡಿ ಅದಾದಮೇಲೆ ನಾವು ಕೂಡ ವಕಾಲತ್ತಾಗ್ತೀವಿ, ನಾವು ಕೂಡ ಆರ್ಗ್ಯುಮೆಂಟ್ ಮಾಡ್ತೀವಿ. 2 ಕಡೆ ಆರ್ಗ್ಯುಮೆಂಟ್ ಇಲ್ಲ. ನಾವೇನಾದ್ರು ಕೇವೇಟ್ ಹಾಕದೆ ಹೋಗಿದ್ರೆ ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಗ್ತಿತ್ತು, ಅವ್ರಿಗೆ ಆರ್ಡರ್ಸ್ ತಗೋತಾ ಇದ್ರು. ಈಗ ಹಂಗಾಗಲ್ಲ. 2 ಕಡೆ ವಾದ ಪ್ರತಿವಾದಗಳನ್ನ ನಡೆಸಿ 2 ಕಡೆ ಪ್ರತಿವಾದಗಳನ್ನ ಹಾಲ್ಸಂತ ಜಡ್ಜು ಆಮೇಲೆ ಆದೇಶವನ್ನು ಕೊಡ್ತಾರೆ. ಇಲ್ಲ, ಒಂದ್ ನಿಮಿಷ, ನೀವು ಅಷ್ಟು ಕಾನ್ಫಿಡೆನ್ಸ್ ಅಲ್ಲಿ ಮಾತನಾಡ್ತಿದ್ದೀರಿ ಅಂದ್ರೆ ಇರೋ ಡಾಕ್ಯುಮೆಂಟ್ಗಳು ಮುಖ್ಯಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇದೆ ಅಂದ್ರೆ ಅವರಿಂದ ಲೋಪಗಳಾಗಿದೆ ಅನ್ನೋದನ್ನ ಪ್ರೂವ್ ಮಾಡುವಂತ ಅಂತ ಡಾಕ್ಯುಮೆಂಟ್ ಏನಿದೆ ಪ್ರದೀಪ್ ಅವರೇ ನಿಮ್ಮ ಹತ್ರ? ಅಂದ್ರೆ ಇಲ್ಲಿ ನೀವು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅನ್ನು ಹೆಂಗೆ ಕರಿತೀರಿ? ಸೈಟ್ ಇರೋದು ಮುಖ್ಯಮಂತ್ರಿಗಳ ಪತ್ನಿ ಹೆಸರಲ್ಲಿ. ಆಗಿರೋ ಲೋಪ ಮೂಡ ನಮ್ಮಿಂದ ಕಣ್ತಪ್ಪಿನಿಂದ ನಾವು ಅದನ್ನ ಡಿನೋಟಿಫೈ ಮಾಡಿದ್ವಿ ಅಂತ ಮೂಡಾದಲ್ಲೇನೆ ವಿತ್ ಡಾಕ್ಯುಮೆಂಟ್ ಹೇಳ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರ ಪರ್ಸನಲ್ ತಪ್ಪು ಇಲ್ಲಿ ಇದೆ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮ ಹತ್ರ? ಅಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ ಬಂದು 1992, 1997 ಅಕ್ವೈರ್ ಆಗುತ್ತೆ. 1998 he was the deputy chief minister, he was the in charge minister of Mysuru, he was the member of the Mooda. So he knows all the proceedings and put the signature to all the proceedings in Mooda. He know the personal knowledge. ಸಿಗ್ನೇಚರ್ ಇದೆಯಾ? ಸಿದ್ದರಾಮಯ್ಯನವರ ಸಿಗ್ನೇಚರ್ ಇರುವ ಪತ್ರಗಳಿದೆಯಾ? ಪತ್ರಗಳಿಲ್ಲ. ಅವರ ಪ್ರೊಸೀಡಿಂಗ್ಸ್ಗೆ ಅವರೇ ಭಾಗವಹಿಸಿದ್ದಾರೆ, ಅವರೇ ಮೀಟಿಂಗ್ ನಲ್ಲಿ ಭಾಗವಹಿಸಿ ಸಹಿಯನ್ನು ಹಾಕಿದ್ದಾರೆ. ಹಾಗಾಗಿ ಆ ಪ್ರೊಸೀಡಿಂಗ್ಸ್ ನಲ್ಲಿ ಭಾಗವಹಿಸಿರೋದ್ರಿಂದ ಮೂಡಾಗೆ ಇವರೇ ಮೆಂಬರ್ ಆಗಿರೋದ್ರಿಂದ ಅದ್ರ ಬಗ್ಗೆ ಪರ್ಸನಲ್ ನಾಲೆಡ್ಜು ಆ ಪ್ರಕರಣದಲ್ಲಿ ಅವ್ರಿಗಿದೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ, ನನ್ಗೆ ನನ್ನ ಸಹಿ ಇರುವ ಒಂದೇ ಒಂದು ಡಾಕ್ಯುಮೆಂಟ್ ತೋರಿಸ್ಬಿಡಿ, ಓಪನ್ ಸವಾಲ್ ಹಾಕ್ತಾರೆ ಸಿದ್ದರಾಮಯ್ಯನವರು. ಈಗ ಅವರು ಒಂದು ಸವಾಲನ್ನ ನಿಮ್ ಮುಂದೆ ಹಾಕಿದ್ರು ಪತ್ರಕರ್ತರ ಮುಂದೆ. ನಾನು ಯಾವುದೇ ಬಡಾವಣೆಯಲ್ಲಿ ಇಂಥದ್ದೇ ಬಡಾವಣೆಯಲ್ಲಿ ನನಗೆ ನನ್ನ ಕುಟುಂಬಕ್ಕೆ ಸೈಟ್ ಬೇಕು ಅಂತ ನಾವು ಕೇಳಿಲ್ಲ ಅಂತ ಹೇಳಿದ್ರು. ಹೌದು. ಆದ್ರೆ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು, ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಪತ್ರವನ್ನ ಬರೆದು ಆ ಪತ್ರವನ್ನ ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ. ಇದೇ ವಿಚಾರಕ್ಕೆ ಕೆಸರೆ ಗ್ರಾಮದಲ್ಲಿ ಇದೇ ಗ್ರಾಮಕ್ಕೆ ಇದೆ ಅವ್ರ. ಆದ್ರೆ ಅದನ್ನ ಸಮಯ ಬಂದಾಗ ಅದನ್ನ ಎಲ್ಲಿ ಕೊಡ್ಬೇಕು, ಯಾಕಂದ್ರೆ ನಾನು ಇಲ್ಲಿ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಪ್ರದೀಪ್ ಅವರೇ, ನೀವು ರಾಜ್ಯದ